ನಾವು ಸ್ಟೇಟ್ಮೆಂಟ್ ತಗೊಳ್ರಿ. ಇರ್ಲಿ ಬಿಡು ಈ ಡಿ ಬಸ್ ಗಲಾಟೆ. ನಾನು ತಗೊಂಡೆ ತಾನೇ, ಈಗ ಸುಮ್ಮನೆ ಇರಬೇಕು. ನಾನು ತಗೊಂಡೆ ಅಲ್ವಾ? ಹಾಂ ಇರು, ಆಮೇಲೆ ನೋಡೋಣ. ಸೆಕೆಂಡಿಗೆ 400 ಎಲ್ಲ ರೇಟು 400. ಓಕೆ, ಎರಡು ಇಟ್ಕೊಂಡಿದ್ದೀರಾ? ಎಷ್ಟಿದಾವು? ಓ 400 ರೂಪಾಯಿ. ನೀವೆಷ್ಟು ಕೊಡ್ತಾ ಇರೋದು? ಯಾವ ಥರ ಇರುತ್ತೆ ನೋಡೋಣ ಬನ್ನಿ. KG ರೋಡ್ ಎಂಟ್ರಿ ಹಾಕ್ಬಿಟ್ಟು ನಾನು ಮತ್ತೆ ಶರತ್ ಬ್ರೋ ಏನು ಎಲ್ಲಿ ಹೋದ್ರು ಗ್ರೀನ್ ಸಿಗ್ನಲ್ಲು. ಅಲ್ಲಿಂದ ಬರ್ತಿದ್ದೇನೆ ಗುರು, ನಾನು JP ನಗರದಿಂದ. ಪ್ರತಿಯೊಂದು ಗ್ರೀನ್ ಸಿಗ್ನಲ್ ನಾವು ಬರೋ ಟೈಮ್ಗೆ ಕರೆಕ್ಟಾಗಿ. ಏನು ಗುರು ತೋರಣ ನೋಡಿ ಹೆಂಗೆ ಕಟ್ಟಿದ್ದಾರೆ ಅಂತ. ಎಲ್ಲ ಕೂಗ್ತಾ ಇದ್ದಾರೆ ಡಿ ಬಾಸ್ ಅಂತ. ಚೆನ್ನಾಗಿ ಕಮ್ಮಿ ಇದ್ದಾರೆ. ತಲೆನೇ ಎತ್ತಕ್ಕಾಗ್ತಿಲ್ಲ, ಅಷ್ಟುದ್ದ ಇದೆಯಲ್ಲ ಕಟೌಟು. ಯಪ್ಪ, ಅಖಿಲ ಕರ್ನಾಟಕ ಡಾಕ್ಟರ್ ಅಂಬರೀಷ್ ಸೇನಾ ಪಡೆ. ಸುಮಲತಾ ಮೇಡಮ್ರದ್ದು ಹಾಕಿದ್ದಾರೆ ಫೋಟೋ. ಈ ಕಡೆ ನಾರಾಯಣಗೌಡರದ್ದು ಹಾಕಿದ್ದಾರೆ. ನಮ್ಮ ಕೃಷ್ಣಪ್ಪ ಅವರು, ಆರ್ ನಗರ ಕೃಷ್ಣಪ್ಪ ಅವ್ರು ಹಾಕಿದ್ದಾರೆ. ಸುರೇಂದ್ರ ಗೌಡ ಅವ್ರದ್ದು ಹಾಕಿದ್ದಾರೆ ನೋಡಿ. ಕವರ್ ಆಗ್ತಿದೆಯಾ ಅಲ್ಲಿವರೆಗೆ? ಕವರ್ ಆಯ್ತಾ ಅಲ್ಲಿವರೆಗೆ? ಮಧ್ಯದಲ್ಲಿ ಮಗನ ಫೋಟೋ ಹಾಕಿದ್ದಾನೆ. ಸಖತ್ತಾಗಿದೆ ಗುರು, ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ. ಡಿ ಬಾಸ್ ಕ್ರೇಜ್ ಏನು ಸ್ವಲ್ಪ ಇದೆಯಾ ಇವತ್ತು ಇಡೀ ಕರ್ನಾಟಕದಲ್ಲಿ. ನಾಳೆ ಬೆಳಕರಿದ ಮೇಲೆ ಯಾವ್ಯಾವ ಲೆವೆಲ್ಗಿರುತ್ತೆ ಅಂತಲೇ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆಗಲಿ ದೆನ್ ಗೊತ್ತಾಗುತ್ತೆ. ಕರ್ನಾಟಕಕ್ಕೆ ಪೂರ ಎಲ್ಲ ಕಡೆ ಈಗ ಬಾವುಟದ್ದು ಇದು ಕಟ್ತಾ ಇದ್ದಾರೆ, ಫ್ಲೆಕ್ಸು. ನೋಡೋಣ. ಪಕ್ಕದಲ್ಲಿ ನಮ್ಮ ಸೃಜನ್ ಲೋಕೇಶ್ದು GST ಬೇರೆ ನಡೀತಾ ಇದೆ. ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ಹೆಂಗಿದೆ? ಸಂತೋಷ್ ಸಂತೋಷ್ ಏನು ಕ್ಲೋಸ್ ಇದೆಯಾ? ಥಿಯೇಟ್ರ್ ಕ್ಲೋಸ್ ಇದೆಯಾ? ಇಲ್ಲಲ್ಲ ಸಂತೋಷು. ಏನಂತೆ? ಅಖಿಲ ಕರ್ನಾಟಕ ಡಾಕ್ಟರ್ ಅಂಬರೀಷ್ ಸೇನಾ ಪಡೆ ಅವ್ರದ್ದು ಕಟೌಟ್ರಿ ಇದು ದೊಡ್ಡದು. ಅಣ್ಣ ಡೈರೆಕ್ಟಾಗಿ ಸೀದಾ ಒಳಿಕೆ ಹೋಯ್ತಾನಲ್ಲಪ್ಪ ನಮ್ಮ ಶರತಣ. ಸ್ವಪ್ನ ಥಿಯೇಟರ್, ನರ್ತಕಂಡ್ ಸ್ವಪ್ನ. ಏನು ಇಲ್ಲೇ ನಾನು ಹಿಂಗೆ ಟಿಕೆಟ್ ತೊಗೊಂಡು ನಿಮ್ದಾ? 1 2 3 4 5 ಬ್ಲ್ಯಾಕ್ ಸಲ್ಟು ಅಲ್ಲಲ್ಲೇ ಕತ್ಲೆ ಕಾಣಿಸ್ತಾ ಇಲ್ಲ. ಓ ನೋಡಿ ಏನಂತಾರೆ ಗೊತ್ತಾ? ಸತ್ ಮೇಲೆ ಆತ್ಮ ನೋಡ್ಬೇಕು. ಏನಂತ? ಜೈ ಡಿ ಬಾಸ್ ಅಂತ ಹೇಳು. ಜೈ ಡಿ ಮಾತಾಡ್ತೀನಿ. ಕನ್ಫ್ಯೂಸ್ ಮಾಡಬೇಡ ನೀನು. ನೋಡಿ, ದರ್ಶನ್ ಅವರು ಭಾರಿ ಒಳ್ಳೆ ವ್ಯಕ್ತಿ. ವ್ಯಕ್ತಿತ್ವ ಒಳ್ಳೇದು. ಏನೋ ಒಂದು ಸ್ವಲ್ಪ ಕಾಟೇರ ಫಿಲಮಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗ. ಓಕೆ, ಏನೋ ತಪ್ಪು ಮಾಡಿಬಿಟ್ಟ. ಓಕೆ, ಅದನ್ನ ಅಂತೇಳಿ ಅದನ್ನ ಇದು ಮಾಡ್ತಾ ಇದ್ದಾರೆ ಓಕೆ ಜನ. ಅದು ಒಳ್ಳೆ ಮನುಷ್ಯ. ಶ್ರುತಿ ಮಾಡಿದ್ದಾಳೆ ತಾಯಿ ಪಾತ್ರ. ಓಕೆ, ಭಾರಿ ಒಳ್ಳೆ ಮನುಷ್ಯ. ಓಕೆ, ಹಾಲು ಮಾರ್ಕೊಂಡು ಮೈಸೂರಲ್ಲಿ ಜೀವನ ಮಾಡಿದ್ದಾರೆ. ತೂದೀಪ್ ಅಂತ. ಓಕೆ, ಯಾರು ಯಾರು ಗೊತ್ತಾ? ಯಾರು? ತಂದೆ, ಅವ್ರ ತಂದೆ. ಯಾರು ತಂದೆ? ದರ್ಶನ್ ಅವ್ರ ತಂದೆ. ರೈಟ್, ಓಕೆ. ಇನ್ನೊಬ್ರು ಯಾರು ಗೊತ್ತಾ ಹೇಳಿ? ಅವ್ರು ಬೆಳೆಸ್ತಾರೆ ಯಾರು ಗೊತ್ತಾ? ಅಂಬರೀಷ್. ಓ, ರೆಬಲ್ ಸ್ಟಾರ್ ಅಂಬರೀಷ್, ಮಂಡ್ಯದ ಗಂಡು. ಮಂಡ್ಯದ ಗಂಡು. ಓಕೆ, ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಹೇಳಿ. ಇನ್ನೊಬ್ರು ಬೆಳೆಸಿದ್ದಾರೆ ಗೊತ್ತಾ? ಯಾರು ಹೇಳಿ? ಗಾಂಧಿನಗರದಲ್ಲಿ ಒಬ್ರು ಇದ್ದಾರೆ. ಹಾಂ, ಸಂದೇಶ್ ನಾಗರಾಜ್. ಸಂದೇಶ್ ನಾಗರಾಜ್ ಅವರಾ? ಕರೆಕ್ಟಾ? ಓ, ಓಕೆ. ಅಲ್ಲ, ನನಗೂ ಗೊತ್ತಿಲ್ಲ, ನೀವು ಹೇಳಿದ್ರೆ ತಿಳ್ಕೊತೀನಿ. ಅವ್ರದ್ದು ಇವತ್ತು ಲಾಡ್ಜ್ ಇದೆ. ಅದು ಒಳ್ಳೆ ಮನುಷ್ಯ. ಏನು ಮಾಡಿದೆ? ತಪ್ಪು ದಾರಿ ಯಾರೋ
ಫ್ರೆಂಡ್ಶಿಪ್ಪಿಂದ ಮಾಡಿಬಿಟ್ಟು ತಪ್ಪು Okay. ಮಾಡಿಬಿಟ್ಟಿದ್ದಾರೆ. ಓಕೆ ನಾನು ಇವತ್ತು ಬಯಸೋದೇನು ಗೊತ್ತಾ, ಒಳ್ಳೆ ಮನುಷ್ಯ, ಒಳ್ಳೆ ಇದು. ಒಳ್ಳೇದಾಗಲಿ. ನಾನು ಹೊರಗಡೆ ಬರಬೇಕಂತ ಆಸೆ ಪಡ್ತಾ ಇದ್ದೀನಿ. ಓಕೆ, ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕೇಳ್ಕೊತಿರೋದು ಅದೊಂದೇ, ಹೊರಗಡೆ ಬರಲಿ ಬಾಸು ಅಂತ. ಒಳ್ಳೇದಾಗಲಿ, ನಿಮ್ಮ ಮಾತಿಂದ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದ್ದರೆ ನೆಮ್ಮದಿಯಾಗಿರಬೇಕು. ಹಾಂ, ಅದು ಯಾವ ಲೆವೆಲ್ಗೆ ಟ್ರೆಂಡ್ ಆಯಿತು ಅಂತೇಳಿ ನೋಡೋಣ. ಇಲ್ಲಿ ಚಿಕ್ಕದಾಗಿ ಹಾಕಿದರೆ ಎಷ್ಟು ಪುಟಾಣಿಗೆ ಸಖತ್ತಾಗಿ ಕಾಣಿಸ್ತಿದೆ. ಯಾವುದಿದು ಅಧ್ಯಕ್ಷರು ರಾಜಾಜಿನಗರ ಬೆಂಗಳೂರು, ಜಿಲ್ಲಾಧ್ಯಕ್ಷರು ನಟರಾಜ್ ಗೌಡ್ರು, ಮಹೇಶ್ ಚಿಂಗಾರಿ, ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ರಿಜಿಸ್ಟ್ರೇಷನ್ ರಾಜಾಜಿನಗರದ ಇದು ಫ್ಲೆಕ್ಸು. ಏನು ಬಾಸು ಇದು ನಿಮ್ಮ ಕಡೆಯವ್ರದಾ? ಅದು ಮಾತ್ರ ನಟರಾಜು. ಮೇಲೆ ಕಟ್ಟವ್ರೆ, ಕತ್ಲೆ ಅಲ್ವಾ ಇದು ಕತ್ಲೆ ಇರೋದ್ರಿಂದ ಕಾಣಿಸ್ತಿಲ್ಲ. ಬೆಳಗ್ಗೆ ಆಗಿದ್ರೆ ಚೆನ್ನಾಗಿ ಕಂಡಿರೋದು. ಅಲ್ಲಿ ಗಂಟೆ ಹಾಕ್ಬೇಕಿತ್ತು ಟಾರ್ಚ್ ಅಷ್ಟೇ. ಈಗ ಇಲ್ಗ ನಿನ್ನ ಇದಾಗಿರೋದು. ಲೈಟೆಲ್ಲ ಆನ್ ಮಾಡ್ತಾ ಇದ್ದಾರೆ ಗುರು. ಲೈಟ್ ಆನ್ ಮಾಡಿದ್ರಲ್ಲ ಸುಮ್ಮನೆ. ಹೌದು ಹೌದು. ಅಲ್ಲಿಗೆ ಹೋಗೋಣವಾ? ಅಲ್ಲಿಗೆ ಹೋಗೋಣ. ಯಾರು ಬರ್ತಾರ? ಇನ್ನೊಂದು ಥಿಯೇಟ್ರಿಗೆ. ಪ್ರಸನ್ನ ಅಲ್ಲ, ಇನ್ನೊಂದು. ಹಾಂ, ಅಷ್ಟೇ ಹಾಕಿರೋದು. ಏನಿಲ್ವಾ? ಬಾಕಿ ಹಾಕೊಂಡಿದ್ದಾನೆ ಬೇರೆದು. ಹಾಂ, ಅಲ್ಲಿ ಬರೀ ಫ್ಯಾನ್ಸ್ ಹಾಕ್ತಾನೆ. ಕತ್ಲೆ ಕಾಣಿಸಲ್ಲ ಶರತಣ. ಫ್ಲೆಕ್ಸು ದೊಡ್ಡದಾಗಿ ಹಾಕಿದ್ದಾರೆ, ಬಟ್ ಕತ್ಲೆ. ಹಾಂ ಹಾಂ, ನೀಲ್ ಶರ್ಟ್ ಥರ. ನೀಲ್. ಹಾಂ, ಅವರು ಹಾಂ, ಅವರು ಅಂದರೆ ಇವರು ನಮಗೆ ಎಲ್ಲರೂ ಕ್ಲೋಸ್, ಅಲ್ಲಿ ಇರೋರು ಎಲ್ಲ ನಮ್ಗೆ ಗೊತ್ತಿರೋರೆ. ಹಾಂ, ಅವರು ಈಗ ಪ್ರತಿಯೊಂದು ವಾಸ್ತು ಸ್ವಲ್ಪ ದಿನ ಅವರೇ ಹ್ಯಾಂಡ್ಲ್ ಮಾಡಿದ್ದು. ಓಕೆ 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 ಓಕೆ. ಆಮೇಲೆ ಅದಕ್ಕೆ ಹ್ಯಾಂಡ್ಲ್ ಮಾಡ್ತಿರೋದು ಇವಾಗ. ಸ್ಟಾರ್ಟಿಂಗ್ ಅವಾಗ, ಈಗಲ್ಲ. ಅವರು ಡಿ ಕಂಪ್ನಿಲಿ ಏನೇ ಪೋಸ್ಟ್ ಆಗೋದು ಅಂದರೆ ನಮ್ಮ ಅವ್ರ ಅಡ್ಮಿನ್. ಏನು ಹೆಸರು ಅವ್ರದ್ದು? ಪುನೀತ್ ಗೌಡ ಅಂತ. ಓಕೆ. ಮತ್ತು ಏನೇ ಇದ್ರು ಬಾಸು ಅವ್ರಿಗೆ ಫೋನ್ ಮಾಡೋದು, ಹುಡುಗರುಗಳು ಕರೆಸ್ಬೇಕು ನಮ್ಮನ್ನ. ಹಾಂ ಹಾಂ ಹಾಂ, ಬೇರೆ ಗೊತ್ತಾಯ್ತು ಗೊತ್ತಾಯ್ತು. ಹಾಂ, ನಮ್ಮದು ಡಿ ಕಂಪ್ನಿ ಅವ್ರದ್ದು. ನಮ್ಮ ಡಿ ಕಂಪ್ನಿ ಕಡೆಯಿಂದ ಏನಿದೆ ಪ್ರೈಜಸ್ಸು ಅವು 53 ಇದರಲ್ಲೂ ತಾಲೂಕು ಡಿಸ್ಟಿಕ್ ಎಲ್ಲ ಕಡೆಯೂ ಮಾಡಿದ್ದೀವಿ. ಓಕೆ. ಸಂಘ. ಹಾಂ, ಅದೆಲ್ಲ ನಾನು ಮಾಡಿರೋದು ಇವರು. ಹಾಂ, ಅಲ್ಲಿದಾರಲ್ಲ ಅವರು. ಹಾಂ, ಅಲ್ಲಿ ಮೇಲಿದಾರಲ್ಲ ಅವರು. ಹಾಂ ಹಾಂ. ಬಟ್ ಇನ್ ಕೇಸ್ ಹೋಗ್ತೀನಿ ಮೇಲ್ಗಡೆಗೆ ಅಂದರೆ ಮೇಲ್ಗಡೆದೇನು ದೊಡ್ಡದೇನಲ್ಲ, ಅದು ಲೈನು. ಹಾಂ, ಅಡ್ಮಿನ್ಗೆ ಇದಾಗುತ್ತೆ. ಹಾಂ, ನೋಡೋಣ ಬಾ. ಏನಂದರೆ ಅಲ್ಲಿದಾರಲ್ಲ, ಇದೆಲ್ಲ ಮಾಮೂಲಿ ಡಿ ಮನಿ ಇದಕ್ಕೆ ಏನೇ ಅದು ಇದು ಮಾಡಿದಾಗ ಅವರನ್ನೇ ಪ್ರತಿಯೊಂದು. ಓಕೆ. ಹುಡುಗರುಗಳು ಅಲ್ಲಿ ಏನಿದ್ದಾರೆ ಸ್ಟಾರ್ಟಿಂಗು 1, 2, 3 ಮತ್ತು 5. ಹಾಂ, ರೈಟ್. ಯಾರಿಲ್ಲಲ್ಲ ಈಗ ಇಲ್ಲಿ? ಯಾರಿಲ್ಲ. ಓಕೆ. ಅಲ್ಲಿಗೇನು ಬೇಡವಾ ಹಂಗಾರೆ? ಅಲ್ಲಿಗೆ ಇಲ್ಲ ಪ್ರಸನ್ನಗೆ ಹೋಗೋಣ ನಡಿಬೇಕಾರೆ. ಅಲ್ಲೇನಿಲ್ಲ ಅಂದರೆ ಬೇಡ, ಪ್ರಸನ್ನಗೆ ಹೋಗೋಣ. ಹಾಂ, ಇಲ್ಲ ಅದು ಸಿಗಲ್ಲ ಆ್ಯಕ್ಚುಲಿ. ಬೆಳಗ್ಗೆಗೇನೆ ಅದು. ಅಲ್ಲಿವರೆಗೂ ಲೈಟ್ ಕಾಣಲ್ಲ ಬಿಡು. ಹಾಂ, ಏನು ಫುಲ್ ಕತ್ಲೆ, ಏನು ಕಾಣಿಸ್ತಿಲ್ಲ. ಲೈಟ್ ಆಫ್ ಮಾಡಿದಾರಲ್ಲ. ಬೆಳಗ್ಗೆ ಒಂದ್ಸಲ ತೊಗೊಳ್ಳೋಣ ನಡಿ. ಹಾಂ, ಅಲ್ಲ ಇದು ದೊಡ್ಡ ಕಾಂಟ್ರವರ್ಸಿ. ಅಲ್ಲಿ ನೋಡು, ಪೊಲೀಸ್ನವರು. ನಾವು ಬಂದಾಗ ಪೊಲೀಸ್ನವ್ರು ಇರಲಿಲ್ಲ, ಈಗ ಬಂದವರಲ್ಲಯ್ಯ. ಹಾಂ, ಗೇಟ್ನ ಕ್ಲೋಸ್ ಮಾಡ್ಸವ್ರೆ. ಕರ್ಮ ಅಲ್ಲ, ನಾವು ಹೋಗಕ್ಕೆ ಬಿಡ್ತಾರೆ. ಇಲ್ಲೇ ಬಾ, ಈ ಚಿಕ್ಕ ಗೇಟಲ್ಲೇ ಬಾ. ಓಪನ್ ಇದೆ, ಇಲ್ಲೇ ಬಾ. ಇಲ್ಲೇ ಅಣ್ಣ, ಒಂಚೂರು ತೆಗಿ, ಒಂಚೂರು ತೆಗಿ ಅಣ್ಣ. ಏನಿದು ಕೈಲಿ ಏನು ಹಿಡ್ಕೊಂಡಿದ್ದೀರಿ? ಸೆಕೆಂಡಿಗೆ 400? ಎಲ್ಲ ರೇಟು 400. ಓಕೆ, 2 ಇಟ್ಕೊಂಡಿದ್ದೀರಾ? ಎಷ್ಟಿದಾವೆ? ಓ, 400 ರೂಪಾಯಿ. ನೀವೆಷ್ಟು ಕೊಡ್ತಾ ಇರೋದು? 600 ರೂಪಾಯಿನೇ. ಒಂದು 200 ಲಾಭ ಇರಲಿ ಅಂತ 600 ರೂಪಾಯಿ ಸೆಕೆಂಡ್ ಕ್ಲಾಸು. 3 ಸರತ್ತು 3 ಟಿಕೆಟ್ ಇಟ್ಕೊಂಡವ್ರವರು 600 ರೂಪಾಯಿ ಅಂತೆ. 600 ರೂಪಾಯಿ. 400 ರೂಪಾಯಿ ಟಿಕೆಟು, 600 ರೂಪಾಯಿ. ಇಲ್ಲೊಂದು ಇಲ್ಲೂ ಸಖತ್ತಾಗಿ ಹಾಕಿದ್ದಾರೆ ಗುಲು. ಆಲ್ರೆಡಿ ಅರೇಂಜ್ಮೆಂಟ್ ಆಗೋಗಿದೆ ಇಲ್ಲಿ ಆಲ್ರೆಡಿ ಮಾಡಿ ಮುಗಿಸ್ಬಿಟ್ಟವ್ರೆ ಕಣೋ.
ಇಲ್ಲಿ ಆಲ್ರೆಡಿ ಎಲ್ಲ ಕಟ್ಟಿ ಮುಗಿಸ್ಬಿಟ್ಟಿದ್ದಾರೆ. ಹಾಂ ಹಾಂ ಏನು ಗೊತ್ತಾ, ಹಾಂ ಇವ್ನು ಹಾಕೊಂಡಿರೋದು ಒಂದು ಹಾಂ ಹಾಂ ಇಷ್ಟೇ ಹಾಕಿರೋದು ಬಿಡು. ಹಾಂ ಇಷ್ಟೇ ಇದು ಫ್ಯಾನ್ ಶೋ ಮಾತ್ರನಾ ಇಲ್ಲಿ? ಬರೀ ಒಂದೇ ಒಂದು ಚಾನ್ಸ್ ಇರೋದೆಲ್ಲ ಮಾಡೋದು ಹಾಕೊಂಡಿರೋದು. ಓ ಓಕೆ ಓಕೆ. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಶೋ ಮಾತ್ರ? ಮಾರ್ನಿಂಗ್ ಬೆಳಿಗ್ಗೆ ಇದೆಯಲ್ಲ ಹಾಂ ಅಷ್ಟೇ ಒಂದೇ ಶೋ ಹಾಕಿರ್ತೀನಿ. ಒಂದೇ ಶೋ ತ್ರಿವೇಣಿಯಲ್ಲಿ. ಓಕೆ ಓಕೆ. ಅಂದರೆ ಅದೇ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಮಾರ್ನಿಂಗ್ ಶೋ ಮಾತ್ರ ಹಾಕೋರೆ ತ್ರಿವೇಣಿ ಥಿಯೇಟ್ರ್ನಲ್ಲಿ. ಮೇಯ್ನ್ ಥಿಯೇಟ್ರ್ ಬಂದು ನರ್ತಕಿ. ಸಬ್ರ ಬೆಳಗ್ಗೆ ಹೆಂಗಿರುತ್ತೆ ನೋಡಬೇಕು. ರಾತ್ರಿನೇ ಈ ಲೆವೆಲ್ಗಿದೆ, ಇನ್ನು ಬೆಳಗ್ಗೆ ಕರೆದ ಮೇಲೆ ಹೆಂಗಿರುತ್ತೆ ನೋಡಬೇಕು. ಬನ್ನಿ ಫಸ್ಟು ಪ್ರಸನ್ನ ಥಿಯೇಟ್ರ್ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನನಗಂತ ಮಜಾ ಬರಲಿಲ್ಲ, ನಿಮಗೂ ಬರ್ತಿಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಎಲ್ಲ ಕಡೆ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಅದೊಂದು ಕಾರಣಕ್ಕೆ ಲೈಟೆಲ್ಲ ಆನಲ್ಲಿದ್ದರೆ ಚೆನ್ನಾಗಿರೋದು. ಬಟ್ ಆ ಕ್ರೌಡೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಕೂಡ ಅಂದರೆ ಇದು ಮಾಡಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಆ ಕಾರಣಕ್ಕೆ ಎಲ್ಲ ಲೈಟು ಇದೆಲ್ಲ ಆಫ್ ಮಾಡಿಸಿದ್ದಾರೆ. ನೋಡೋಣ, ಅಟ್ಲೀಸ್ಟ್ ಪ್ರಸನ್ನ ಥಿಯೇಟ್ರಲ್ಲಾದರೂ ಲೈಟಿಂಗ್ ಇದ್ದು ಒಳ್ಳೊಳ್ಳೆ ಕಟೌಟ್ಗಳು ಸಿಗ್ತವ ನೋಡಲಿಕ್ಕೆ. ಅಲ್ಲಿ ಹತ್ತಿರ ಹೋದ್ಮೇಲೆ ನೋಡೋಣ ಬನ್ನಿ. ಅದು ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಪ್ರಸನ್ನ ಥಿಯೇಟ್ರದ್ದು ಯಾವ ಥರ ಇದೆ ಅಂತ. ಬಟ್ ಬೆಳಿಗ್ಗೆಗೆ ಮಾತ್ರ ಹಬ್ಬ ಹೆಂಗಿರುತ್ತೆ ಅನ್ನೋದು ಮಾತ್ರ ಮಿಸ್ ಮಾಡ್ಕೊಬಿಡಿ ಸ್ನೇಹಿತರೆ. ಪ್ರತಿ ಒಂದು ಪಿನ್ ಟು ಪಿನ್ ತೋರಿಸ್ಕೊಡ್ತೀನಿ. ಫ್ಯಾನ್ಸು ಬೆಳಗ್ಗೆ ವಿಡಿಯೋ ಜಾತ್ರೆ, ಡಿ ಬಾಸ್ ಜಾತ್ರೆ ಹೆಂಗಿರುತ್ತೆ ಅಂತ. ಡಿ ಬಾಸ್ ಜಾತ್ರೆ ಅನ್ನೋದಕ್ಕಿಂತ ಡೆವಿಲ್ ಜಾತ್ರೆ ಬೆಳಗ್ಗೆ ನೋಡೋಣ ಯಾವ ಥರ ಹಬ್ಬರ ಇರುತ್ತೆ ಬೆಳಗ್ಗೆಗೆ ಅಂತ. ಹಬ್ಬರ ಅಂತೂ ಗೆಸ್ಸೆ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಬಾಸ್ ಇಲ್ಲ ಅಂದ್ರೂ ಅಪ್ಪಿ ತಪ್ಪಿ ಬಾಸ್ ಇದ್ದಿದ್ದಿದ್ರೆ ಯಾವ ಲೆವೆಲ್ಗೆ ಇರೋದು ಹೇಳಿ, ಗೆಸ್ಸೆ ಮಾಡ್ಕೊಳಕ್ಕಾಗಲ್ಲ. ಇರಲಿ, ಡಿ ಬಾಸ್ ಅಭಿಮಾನಿಗಳ ಮನದಲ್ಲಿರಲಿ, ಬಾಸು ಇದ್ದೇ ಇರ್ತಾರೆ ಯಾವಾಗ್ಲೂ. ಅದೊಂದು ಬೇಜಾರಿದೆ ಗುರು, ಬಾಸ್ ಇರಬೇಕಿತ್ತು ಅಂತ. ಏನೇನೋ ನಡೀತಿದೆ ರಾಜಕೀಯ, ಏನು ಅಂತ ಅರ್ಥ ಆಗ್ತಿಲ್ಲ. ಕಾದು ನೋಡೋಣ ಬಾಸ್ ಯಾವಾಗ ಹೊರಗಡೆ ಬರ್ತಾರೆ ಅಂತ. ಈಗ ಪ್ರಸನ್ನ ಥಿಯೇಟ್ರ್ ನೋಡೋಣ ಫಸ್ಟು ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅಂತ.